ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದಿರ್ನಷ್ಟಪ್ರಾಹುಷ ಭದ್ರೇಶ್ ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕ್ಯ ಭಕ್ತಿರ್ಭಯತಿನ ಶುಭಂ ಕರೋತಿ ವಾಚಾನುಭಂಗಂ ಲಂಘಾಯತೆ ಹಿರಮಿತ್ಕೃಪಾದಮಹಂ ವಂದೇ ಶ್ರೀಗುರು ದೀನದಾರಿಣಂ ಪರಮಾನಂದಂ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗನಸಲಾಖ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸ್ತಾಯ ಉದರ ಶ್ರೀಮತಿ ಜಯಪದ ಸ್ವಾಮಿ ದಿನಮನೋಚಾರ್ಮನಗರ ನಗರಗರಾಮಧಾರಿಣಿ ನಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸ್ತಾಯ ಉದರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನಮನೆ ನಮಸೆ ಸರಸ್ವತಿ ದಿವ್ಯ ಗೌರವಾನು ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದ ಭಾಷಾತ ದೇಶಧಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವರಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ನಮಸ್ಕಾರ. ಶ್ರೀಮದ್ ಭಾಗವತಂ 9th canto 6th chapter. ನಾವು ಬಂದು ಲಾಸ್ಟ್ ಕ್ಲಾಸ್ ಇಲ್ಲಿ ಮಾಂದಾತ. ಸೊ ಮಾಂದಾತ ಬಂದು ಬಿಂದು ಮದಿನಿ ಮದುವೆ ಮಾಡ್ಕೊಳ್ತಾರೆ. ಅವ್ರಿಗೆ ಬಂದು 3 ಗಂಡ್ಮಕ್ಕಳು 50 ಹೆಣ್ಮಕ್ಕಳು ಎಲ್ಲರೂ ಹುಟ್ಟಿದ್ದಾರೆ, ನಾವು ನೋಡಿದೀವಲ್ವಾ. ಸೊ ಇಲ್ಲಿ ಇದು ಇಲ್ಲಿ 50 ಹೆಣ್ಮಕ್ಳನ್ನ ಯಾರು ಮದುವೆ ಮಾಡ್ಕೊಳ್ತಾರೆ ಅಂದ್ರೆ ಸೌಬರಿ ಮುನಿ. ಸೊ ಈ ಸಬರಿ ಮುನಿ ನೀವು ನೋಡಿದರೆ ಆಕ್ಚುಲಿ ಅವರು ಬಂದು ಒಂದು ದೊಡ್ಡ ಮುನಿಯವರು. ಈ ಮುನಿ ಬಂದು ತಪಸ್ ಮಾಡ್ತಾ ಇದ್ರು. ಎಷ್ಟೋ ವರ್ಷ ಎಷ್ಟೋ ಕಾಲದಿಂದ ಅವ್ರು ತಪಸ್ ಮಾಡ್ತಾ ಇದ್ದಾರೆ. ನೀರ್ ಒಳಗಡೆ ಅವರು ತಪಸ್ ಮಾಡ್ತಾ ಇದ್ದಾರೆ. ಒಂದು ದಿನ ಏನಾಗ್ತಾ ಇದೆ, ಆ ನೀರ್ ಒಳಗಡೆ ಇರೋ ಮೀನುಗಳು ಫಿಶಸ್ ಎಲ್ಲ, ಯಾಕಂದ್ರೆ ಗರುಡ ಅಲ್ಲಿ ಬಂದು ಆ ಫಿಶ್ ತಿಂತಾ ಇದ್ದಾರೆ. ಸೊ ಈ ತರ ತಿಂತಾ ಇರುವಾಗ ಇವ್ರಿಗೂ ಆ ಫಿಶ್ ಮೇಲೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇತ್ತು. ಇದೇನಪ್ಪ ಅದು ಇಲ್ಲಿ ಚೆನ್ನಾಗಿ ಓಡಾಡ್ತಾ ಇತ್ತು ಎಲ್ಲ ಮೀನುಗಳು, ಮತ್ತೆ ಇವಾಗ ಈ ಗರುಡ ಬಂದು ಇದೆಲ್ಲ ತಿಂತಾ ಇದ್ದಾನೆ. ಇವ್ರ ಕೋಪ ಬಂದು ಏನ್ ಮಾಡಿಬಿಟ್ಟಿದ್ದಾರೆ, ಗರುಡಕ್ಕೂ ಶಾಪ ಕೊಟ್ಬಿಡ್ತಾರೆ. ಸೊ ನೀವು ಬಂದು ಈ ಜಾಗಕ್ಕೆ ಬರಬಾರ್ದು, ಬಂದ್ರೆ ನಿಮ್ಗೂ ಪ್ರಾಣ ಹೋಗುತ್ತೆ, ಆ ತರ ಒಂದು ಶಾಪ ಕೊಟ್ಬಿಡ್ತಾರೆ. ಸೊ ಇವರು ಈ ತರ ಶಾಪ ಕೊಟ್ಟಿದ್ದು ಎಂದು ಅಲ್ಲಿ ಗರುಡವೇ ಬರಲ್ಲ. ಸೊ ಗರುಡ ಬರಲ್ಲ ಅಂದ್ರೆ ಅಲ್ಲಿ ಏನಾಗುತ್ತೆ, ಮತ್ತೆ ಹಾವುಗಳೆಲ್ಲ ಜಾಸ್ತಿ ಆಗುತ್ತೆ ಅಲ್ವಾ. ಅದಕ್ಕೆ ಅಲ್ಲಿ ಬಂದು ಕಾಳಿಯ ನಾಗ ಎಲ್ಲ ಅಲ್ಲಿ ಬಂದಿದೆ. ನಾವು ಬಂದಿದ್ದೆಲ್ಲ 10th ಸ್ಕಂದಲ್ಲಿ ನೋಡ್ಬೋದು. ಸೊ ಇಲ್ಲಿ ಈ ಸಬರಿ ಮುನಿ ಏನ್ ಮಾಡ್ತಾರೆ, ತಪಸ್ ಮಾಡ್ತಾ ಇದ್ದಾರೆ. ಆ ನೀರು ಒಳಗಡೆ ಇರೋ ಆ ಮೀನುಗಳು, ಆ ಮಚ್ಚಗಳು ಎಲ್ಲ ಅಷ್ಟು ಚೆನ್ನಾಗ ಫ್ಯಾಮಿಲಿಯಾಗಿ ಇದೆ. ಆ ಯಮುನಾ ನದಿ ತೀರದಲ್ಲಿ ಇವರು ನೀರು ಒಳಗಡೆ ತಪಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಬಂದು ಈ ಮೀನುಗಳೆಲ್ಲ ಏನ್ ಮಾಡ್ತಾ ಇದ್ದಾವೆ, ಹಸ್ಬೆಂಡು ವೈಫು ಮಕ್ಕಳು ಈ ತರ ಒಂದು ಫ್ಯಾಮಿಲಿ ಆಗಿರೋದು, ಮತ್ತೆ ಮೀನುಗಳು ಗಂಡ ಹೆಂಡತಿ ಆ ತರ ಒಟ್ಟಿಗೆ ಇರೋದು, ಇದೆಲ್ಲ ಅವ್ರು ಬಂದು ನೋಡ್ತಾರೆ. ನೋಡುವಾಗ ಇವ್ರಿಗೂ ಆಸೆ ಬಂದ್ಬಿಟ್ಟಿದೆ. ಆಕ್ಚುಲಿ ಈ ಲೋಕಲ್ಲಿ ನಾವು ನೋಡಿದ್ರೆ ನಾವು ಅಸತ್ಸಂಗ ಯಾವ ರೂಪಲ್ಲಿ ನಮ್ಮ ಹತ್ರ ಬರ್ಬೋದು. ನಾವು ಜೊತೆಲಿ ಇರೋರು ಅಸತ್ಸಂಗಲಿದ್ರೆ ನಾವು ಭಕ್ತಿಯಿಂದ ಕೆಳಗೆ ಬಿದ್ದ್ಬಿಡ್ತೀವಿ. ನಾವು ಕಣ್ಣು ನೋಡೋದು ಅಸತ್ಸಂಗ ತರ ಏನಾದ್ರು ಇದ್ರೆ ಅದು ನಾವು ಕಷ್ಟ. ಕೇಳೋದು ಅಸತ್ಸಂಗ ವಿಷಯ ಕೇಳಿದ್ರೆ ಅದು ಕಷ್ಟ. ಮತ್ತೆ ಈ ತರ ಮಾತುಗಳು, ಅಸತ್ಸಂಗ ಮಾತುಗಳಿಗೆ ಅದು ನಾವು ಕೆಳಗೆ ಬಿದ್ದ್ಬಿಡುತ್ತೆ. ಸೊ ಈ ತರ ನೋಡೋದಾಗಲಿ, ಕೇಳೋದಾಗಲಿ, ಮಾತಾಡೋದಾಗಲಿ, ಮತ್ತೆ ನಾವು ಇರೋ ಜಾಗ ಆಗಲಿ, ಈ ತರ ಅಸತ್ಸಂಗವಾಗಿ ಏನಾದ್ರು ನಾವು ನೋಡುವಾಗ, ಕೇಳುವಾಗ, ಮಾಡುವಾಗ ಏನಾಗುತ್ತೆ, ನಾವು ಭಕ್ತಿಯಿಂದ ಕೆಳಗೆ ಬಿದ್ದ್ಬಿಡ್ತೀವಿ. ಆ ತರ ಈ ಸಬರಿ ಮುನಿ ಎಷ್ಟೋ ಕಾಲದಿಂದ ಅವರು ತಪಸ್ ಮಾಡ್ತಾ ಇದ್ದಾರೆ.
ಎಷ್ಟೋ ಸಾವಿರ ವರ್ಷದಿಂದ ಅವರು ತಪಸ್ ಮಾಡ್ತಾ ಇದ್ದಾರೆ. ಆ ಥರ ತಪಸ್ ಮಾಡ್ತಾ ಇರುವಾಗ ಇವಾಗ ಅವರು ಕಣ್ ಮುಂದೆ ಒಂದು ಅಸತ್ಸಂಗ, ಫಸ್ಟ್ ಅವರು ಅಪರಾಧ ಮಾಡಿದ್ದಾರೆ. ಯಾಕಂದ್ರೆ ಗರುಡ ಒಂದು ವೈಷ್ಣವರು, ಸೊ ಅವ್ರಿಗೂ ಇವರು ಅಪರಾಧ ಮಾಡಿದ್ದಾರೆ. ಸೊ ಒಂದು ವೈಷ್ಣವರ್ಗೆ ಅಪರಾಧ ಮಾಡಿದರೆ ಏನಾಗುತ್ತೆ, ಅವರು ಭಕ್ತಿಯಿಂದ ಕೆಳಗೆ ಬೀಳುತ್ತಾರಲ್ವ. ಸೊ ಆ ಥರ ಇವಾಗ ಮತ್ತೆ ಅಲ್ಲಿರೋ ಮೀನುಗಳು ಅದು ಒಟ್ಟಿಗೆ ಇರೋದೆಲ್ಲ ನೋಡಿ ಇವ್ರಿಗೂ ಸ್ವಲ್ಪ ಆಸೆ ಬಂದ್ಬಿಡುತ್ತೆ. ತುರಂತ ಅವ್ರು ಏನ್ ಮಾಡ್ತಾರೆ, ಆ ನೀರ್ ಒಳಗಡೆಯಿಂದ ಆಚೆ ಬಂದ್ಬಿಡ್ತಾರೆ. ಆಚೆ ಬಂದು ಇವಾಗ ಯಾರು ರಾಜವಾಗಿದ್ದಾರೆ ಅಂತ ಕೇಳ್ತಾರೆ. ಯಾಕಂದ್ರೆ ಇವ್ರು ಎಷ್ಟೋ ವರ್ಷ ತಪಸ್ ಮಾಡ್ತಾರಲ್ವಾ. ಹಾ ಮಾಂದಾತ ಅಂತ ಹೇಳ್ತಾರೆ. ಮಾಂದಾತ, ಓಕೆ. ಸ್ಟ್ರೈಟ್ ಮಾಂದಾತ ರಾಜ ಹತ್ರ ಹೋಗ್ತಾರೆ. ಹೋಗಿ ರಾಜ ಹತ್ರ ಕೇಳ್ತಾರೆ, ಓ ರಾಜ, ನಿನ್ಗೆ ಎಷ್ಟು ರಾಜಕುಮಾರಿಗಳಿದ್ದಾರೆ? ಅವ್ರಿಗೂ ಹಾ ಇದ್ದಾರೆ 50 ಜನ. ಸೊ ಅವ್ರು ಒಬ್ಬರು ನಮಗೂ ಮದುವೆ ಮಾಡ್ಕೊಳ್ಳಕ್ಕೆ ಹೇಳಿ, ನಾವು ಮದುವೆ ಮಾಡಿಕೊಂಡು ಸಂತೋಷವಾಗಿ ಇರಕ್ಕೆ ಆಸೆ ಪಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಇವರು ಬೇಡ ಮಾಂದಾತ ಇವಾಗ ಬೇಡ ಅಂತ ಹೇಳಿದ್ರೆ ಶಾಪ ಕೊಟ್ಬಿಡ್ತಾರೇನೋ ಅವ್ರಿಗೆ ಗೊತ್ತು. ಆ್ಯಕ್ಚುಲಿ ನನ್ನ ಮಗಳಲ್ಲ, ಅವರ ಇಷ್ಟ ಪ್ರಕಾರ ಮದುವೆ ಮಾಡ್ಕೋಬೋದು, ನಾನು ಹೇಳಿದ್ದೀನಿ. ನಮ್ಮ ಮಗಳು ಇಷ್ಟಪಟ್ಟಿದ್ರೆ ನೀವು ಅವಳನ್ನ ಮದುವೆ ಮಾಡ್ಕೋಬೋದು ಅಂತ ಹೇಳ್ತಾರೆ. ಸೊ ಸೌಬರಿ ಮುನಿ ನೋಡ್ತಾರೆ, ಯಾಕಂದ್ರೆ ಅವರು ರೂಪ ಯಾವ ಥರ ಇದೆ, ಅಷ್ಟು ಬಲವೀನವಾಗಿದೆ, ಅಷ್ಟು ಮುದುಕತನ ಬಂದ್ಬಿಟ್ಟಿದೆ ಅವ್ರಿಗೂ. ಪೂರ್ತಿ ವೈಟ್ ಹೇರ್ಸು ಎಲ್ಲ, ಕೂದಲು ಎಲ್ಲ ಹೇರ್ಸು ಪೂರಿ ವೈಟ್ ಆಗಿಬಿಟ್ಟಿದೆ ಅವ್ರದ್ದು. ಸೊ ಇವಾಗ ಯಾಕಂದ್ರೆ ಇವರು ಯೋಗಿ ಅಲ್ವಾ, ಅಷ್ಟಾಂಗ ಯೋಗ ಮಾಡೋರು. ಸೊ ಇವರ್ಗೂ ಓಕೆ, ಈ ಥರ ರೂಪ ನೋಡಿದರೆ ಯಾವೊಂದು ಹುಡುಗಿ ಇಷ್ಟಪಡಲ್ಲ ಅನ್ನೋ ಅವ್ರಿಗೆ ಗೊತ್ತಾಯ್ತು. ಅದಕ್ಕೆ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಅವ್ರ ರೂಪನೇ ಬದಲಾಯಿಸ್ಕೊಂಡು ಆ ರಾಜಕುಮಾರಿಗಳಿರೋ ಆ ಜಾಗಕ್ಕೂ ಇವ್ರು ಹೋಗ್ತಾರೆ. ನಮ್ಮನ್ನ ಯಾರಾದ್ರೂ ಇಷ್ಟಪಡ್ತೀರಾ? ಅಷ್ಟೇ. ಆದರೆ ಅಲ್ಲಿ ಇರೋ ಆ 50 ರಾಜಕುಮಾರಿಗಳು ಇವ್ರನ್ನ ನೋಡಿಬಿಟ್ಟು, ಓ ಇವ್ರ ನನ್ಗೆ ಗಂಡನಾಗಬೇಕು, ನಾನೇ ಇವ್ರನ್ನ ಮದುವೆ ಮಾಡ್ಕೊಳ್ತೀನಿ, ನಾನೇ ಇವ್ರಿಗೂ ಮ್ಯಾಚಿಂಗ್. ಸೊ ಈ ಥರ ಅವ್ರು ಎಲ್ಲರೂ ಒಬ್ರೊಬ್ಬರು ಜಗಳ ಮಾಡಿಕೊಂಡು ನಾವು ಮದುವೆ ಮಾಡ್ಕೊಳ್ತೀನಿ ಓಡೋಡ್ ಬಂದ್ಬಿಡ್ತಾರಂತೆ. ಸೊ ಇವಾಗ ಮಾಂದತ್ ಹತ್ರ ಹೇಳ್ತಾರೆ ಸೌಬರಿ ಮುನಿ, ನೋಡಿ ಇವಾಗ ನಿನ್ನ 50 ರಾಜಕುಮಾರಿಗಳು ನನಗೆ ಮದುವೆ ಮಾಡ್ಕೋಬೇಕು ಅನ್ನೋ ಹೇಳ್ತಾ ಇದ್ದಾರೆ, ಏನು ಮಾಡ್ತೀಯ? ಸೊ ಮಾಂದಾತಕ್ಕೂ ಏನು ಮಾಡೋಕ್ಕಾಗಲ್ಲ. ಆ 50 ಜನನಿ ಇವಾಗ ಸೌಬರಿ ಮುನಿ ಮದುವೆ ಮಾಡ್ಕೊಳ್ತಾರೆ. ಸೊ ಮದುವೆ ಮಾಡಿಕೊಂಡು ಅವರೆಲ್ಲರನ್ನೀ ಎಲ್ಲಿ ಕಾಡಿಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಮಾಳಿಗೆ ಅದ ದೊಡ್ಡ ದೊಡ್ಡ ಅರಣ್ಮನೆ ಥರ ಇದೆ. ಅಷ್ಟು ಐಶ್ವರ್ಯಗಳಿದೆ ಅಂತೆ ಒಳಗಡೆ. ಅಷ್ಟು ಡ್ರೆಸ್ಸು, ಜ್ಯುವೆಲ್ಸು, ಆ ಪೂರ್ತಿ ಮಾಳಿಗೆ ಆ ಥರ ಇದೆ. ಅಷ್ಟು ನೌಕರಾಣಿಗಳು, ಕೆಲಸ ಮಾಡೋ ನೌಕರುಗಳು, ಅಷ್ಟು ಪೂರ್ತಿ ಅಲ್ಲಿ ಒಂದೊಂದು ಮಾಳಿಗೆ ಹತ್ರ ಒಂದೊಂದು ದೊಡ್ಡ ಕೆರೆ, ತೋಟಗಳು, ಹೂವು ಎಲ್ಲ ಇರುತ್ತೆ. ದೊಡ್ಡ ಪಾರ್ಕ್ ಇಂದು ಎಲ್ಲ ಅದೇ ಥರ ಪಾರ್ಕ್ಲಿ ತೋಟಗಳಲ್ಲಿ ಅಷ್ಟು ಚೆನ್ನಾಗ ಹಾಡು ಪಕ್ಷಿಗಳು, ರೀಂಗಾರ ಮಾಡೋ ಜೇನು ಹುಳಗಳು. ಯಾಕಂದ್ರೆ ಅಲ್ಲಿ ಎಲ್ಲ ಹೂ ಇರುತ್ತಂತೆ ಆ ತೋಟಲ್ಲಿ. ಸೊ ಆಲ್ ಟೈಪ್ಸ್ ಆಫ್ ಫ್ಲವರ್ಸ್ ಇದೆ, ಆಲ್ ಸೀಸನ್ ಫ್ಲವರ್ಸ್, ಆಲ್ ಟೈಪ್ಸ್ ಆಫ್ ಫ್ಲವರ್ಸ್ ಇದೆ. ಹೂವು ಹಣ್ಣು ಅಷ್ಟು ಜಾಸ್ತಿ ಇದೆ. ಸೊ ಅದಕ್ಕೆ ಅಲ್ಲಿ ಅಷ್ಟು ಜೇನು ಹುಳಗಳು ಎಲ್ಲ ಬಂದು ಅಲ್ಲಿ ಸುತ್ತಾಡ್ತಾ ಇದೆ. ಸೊ ಇಲ್ಲಿ ಸೌಬರಿ ಮುನಿ ಆ ಒಂದೊಂದು ಪ್ಯಾಲೇಸ್ ಒಳಗಡೆ ಅಷ್ಟು ಚೆನ್ನಾಗಿದೆ, ಪೂರ್ತಿ ವಜ್ರ ವೈಡೂರ್ಯಗಳು ಇರುತ್ತಂತೆ. ಅಲ್ಲಿ ಈ ಆಭರಣಗಳು ಇಲ್ಲ ಅಂತ ಹೇಳಕ್ಕಾಗಲ್ಲ, ಅಷ್ಟು ಜ್ಯುವೆಲ್ಸು. ಅಲ್ಲಿರೋ ಆ ಬೆಡ್ಡು ಆಗಲಿ, ಅಲ್ಲಿರೋ ಏನು ಫರ್ನಿಚರ್ಸ್, ಸೊ ಎಲ್ಲ ಅಷ್ಟು ಚೆನ್ನಾಗಿ, ಎಲ್ಲ ಪೂರ್ತಿ ಫುಲ್ ಅಂಡ್ ಫುಲ್ ಗೋಲ್ಡ್.
ಆ ಥರ ಇದೆ ಅಂತೆ. ಸೊ ಅಲ್ಲಿ ಬಂದು ಅಷ್ಟು ಆ ಚಂದನ ಪೇಸ್ಟು, ಹೂವು, ಅದೇ ಥರ ಇದು ಊಟ ಮಾಡೋಕ್ಕೆ ಅಷ್ಟು ವೆರೈಟೀಸ್ ಆಫ್ ಫುಡ್. ಸೊ ಈ ಥರ ಅಷ್ಟು ಚೆನ್ನಾಗಿದೆ. ಒಂದೊಂದು ಹೆಂಡತಿಗೆ ಒಂದೊಂದು ಮನೆ ಮಾಡಿಬಿಡ್ತಾರೆ. ಯಾಕಂದರೆ ಇವರು ಬಂದು ಅಷ್ಟಾಂಗ ಯೋಗ ಗೊತ್ತಲ್ವಾ. ಸೊ ಅಣಿಮ, ಲಹಿಮ, ಮಹಿಮ, ಪ್ರಾಪ್ತಿ, ಪ್ರಕಾಮ್ಯ, ಈಶತ್ವ, ವಶಿತ್ವ, ಕಾಮ, ವಾಶ್ಯತ. ಸೊ ಈ ಥರ ಎಲ್ಲ ಅಷ್ಟಾಂಗ ಯೋಗ ಮಾಡಿ ಅವರು ಅಷ್ಟು ಚೆನ್ನಾಗಿ, ಅದದು ಭೌತಿಕ ಸುಖಭೋಗಗಳು, ಭೌತಿಕ ಐಶ್ವರ್ಯಗಳು ಆ ಮಂತ್ರ ಮೂಲಕ ಎಲ್ಲನೂ ಕೊಟ್ಬಿಟ್ಟಿದ್ದಾರೆ. ಸೊ ಒಂದೊಂದು ಮನೆಯಲ್ಲಿ ಒಂದೊಂದು ರಾಜಕುಮಾರಿ ಅಷ್ಟು ಚೆನ್ನಾಗ ಭೌತಿಕ ಸುಖ ಭೋಗಗಳು ಅನುಭವಿಸ್ತಾ ಇದ್ದಾರೆ. ಸೊ ಈ ಸೌಭರಿ ಮುನಿ ಅಷ್ಟು ಚೆನ್ನಾಗ ಒಂದೊಂದು ಹೆಂಡತಿ ಜೊತೆಲಿ ಅವರು ಸಂತೋಷವಾಗಿದ್ದಾರೆ. ಸೊ ಒಂದು ದಿನ ಮಾಂಧಾತ, ಆಕ್ಚುಲಿ ಮಾಂಧಾತ ಈ 7 ದ್ವೀಪಗಳು ರಾಜ ಚಕ್ರವರ್ತಿ ಅವರು. ಸೊ ಇಲ್ಲಿ ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ದಾರಲ್ವಾ, ಓಕೆ ಇವ್ರನ್ನ ಬಂದು ನೋಡೋಣ ಅನ್ನೋ ಬರ್ತಾರೆ. ಬಂದು ಫಸ್ಟು ಮಗಳ ಮನೆಗೆ ಒಳಗಡೆ ಹೋಗ್ತಾರೆ. ಆಕ್ಚುಲಿ ಅವ್ರು ದೂರದಿಂದ ಬರುವಾಗ ನೋಡಿದ್ದಾರೆ, ಪೂರ್ತಿ 50 ಪ್ಯಾಲೇಸ್ ಇದೆ ಆ ಕಾಡು ಒಳಗಡೆ. ಸೊ ಫಸ್ಟ್ ಪ್ಯಾಲೇಸ್ ಒಳಗಡೆ ಹೋಗ್ತಾರೆ. ನೋಡಿದರೆ ಫಸ್ಟ್ ಮಗಳು ನೋಡಿದರೆ ಅಷ್ಟು ಚೆನ್ನಾಗಿದೆ, ಅಷ್ಟು ಐಶ್ವರ್ಯಗಳು, ಪೂರ್ತಿ ಚಿನ್ನದಿಂದ ಮಾಡಿದ ಫರ್ನಿಚರ್ಸು, ಪೂರ್ತಿ ವಜ್ರ ವೈಡೂರ್ಯಗಳು ಎಲ್ಲ ಇದೆ. ಈ ಆ ಥರ ಎಲ್ಲ ಅಷ್ಟು ಚೆನ್ನಾಗಿದೆ. ಸೊ ಚೆನ್ನಾಗಿದೆ ಅಮ್ಮ, ಚೆನ್ನಾಗಿ ನೋಡ್ಕೊಳ್ತಾರ ನಿನ್ನ ಗಂಡ? ಹಾಂ ಚೆನ್ನಾಗಿ ನೋಡ್ಕೊಳ್ತಾರೆ. ಒಬ್ಬೊಬ್ರಿಗೂ ಏನು 100 ಮಕ್ಕಳು ನೋಡಿ. ಫಸ್ಟು ಮಗಳಿಗೂ 100 ಮಕ್ಕಳು. ಓ ಅಪ್ಪ ಇವರೇ ನನ್ನ ಮಕ್ಕಳು ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಲ್ಲ ಚೆನ್ನಾಗಿದೆಯಮ್ಮ? ಹಾಂ ಚೆನ್ನಾಗ ನೋಡ್ಕೊಳ್ತಾರೆ. ಈ ಥರ ಒಬ್ಬರು ಸಿಕ್ಕೋದು ಅಷ್ಟು ದುರ್ಲಭ. ಅಷ್ಟು ಚೆನ್ನಾಗ ನೋಡ್ಕೊಳ್ತಾರೆ, ನನ್ನ ಬಿಟ್ಟು ಹೋಗೋದೇ ಇಲ್ಲ ನನ್ನ ಗಂಡ. ಆ ಥರ ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೆ ಒಂದೇ ಒಂದು ಕೊರತೆ ಇದೆ ಹೇಳ್ತಾರೆ. ಏನಮ್ಮ ಮಾಂದ ಅಂತ ಕೇಳ್ತಾನೆ ತಂದೆ. ಆದರೆ ಇವರು ನನ್ನ ಬಿಟ್ಟು ನನ್ನ ತಂಗಿ ಮನೆಗೆಲ್ಲ ಹೋಗೋದೇ ಇಲ್ಲ. ಇವರು ನಮ್ಮ ಜೊತೆಯಲ್ಲೇ ಇರ್ತಾರೆ, ನಮ್ಮ ಜೊತೆಯಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿ ಬಿಟ್ಟು ಮನೆ ಬಿಟ್ಟು ಆಚೆ ಹೋಗೋದೇ ಇಲ್ಲ. ಮತ್ತು ನನ್ನ ತಂಗಿಗಳು ಲೈಫ್ ಏನಾಗೋದು, ನನಗೆ ಅದು ಒಂದೇ ಕೊರತೆ ಹೇಳ್ತಾರೆ. ಆದರೆ ಚೆನ್ನಾಗಿ ನೋಡ್ಕೊಳ್ತಾರೆ, ಏನು ಒಂದು ಪ್ರಾಬ್ಲಮ್ ಇಲ್ಲ. ಓಕೆ ಮಾಂಧಾತ ಏನು ಮಾಡ್ತಾರೆ, ನೆಕ್ಸ್ಟ್ ಒಂದು ಪ್ಯಾಲೇಸ್ ಒಳಗಡೆ ಹೋಗ್ತಾರೆ. ಅಲ್ಲಿ ಹೋಗಿದ್ದಾರೆ, ಅವ್ರಿಗೂ 100 ಮಕ್ಕಳಾಗಿದ್ದಾರೆ. ಮತ್ತು ಅಲ್ಲಿ ಇರೋ ಮಗಳು, ಓ ತಂದೆ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ನನ್ನ ಆ ಥರ ಇಟ್ಕೊಂಡು ಬಿಡ್ತಾರೆ, ಈ ಥರ ಚೆನ್ನಾಗ ಇಷ್ಟು ಸೌಖ್ಯವಾಗಿ ನಮ್ಮನ್ನೇ ನೋಡ್ತಾರೆ. ಆದರೆ ಒಂದೇ ಒಂದು ಕೊರತೆ, ಇವರು ನನ್ನ ತಂಗಿಗಳ ಮನೆಗೆ ಹೋಗೋದಿಲ್ಲ, ನನ್ನ ದೊಡ್ಡಕ್ಕ ಮನೆಗೆ ಹೋಗೋದಿಲ್ಲ. ಇವರು ನನ್ನ ಬಿಟ್ಟು ಒಂದು ಕ್ಷಣವೂ ಬಿಟ್ಟಿರಲ್ಲ. ಸೊ ಮಾಂಧಾತ ಆಶ್ಚರ್ಯ ಆಯಿತು, ಇದೇನಪ್ಪ ಇದು, ಅವಳು ಅದೇ ಥರ ಇದೆ, ಇವಳು ಅದೇ ಥರ ಹೇಳ್ತಾಳೆ. ಸೊ ಮತ್ತೊಂದು ಮಗಳ ಮನೆಗೆ ಹೋಗ್ತಾರೆ. ಅಲ್ಲಿ ಹೋಗಿದರೆ ಇದೇ ಮಾತು. ಆವಾಗ 50 ಮಗಳು ಮನೆಗೂ ಮಾಂಧಾತ ಹೋಗಿದಾರಂತೆ. 50 ಮಗಳಿಗೂ 100 ಮಕ್ಕಳು. ಆ 50 ಮಗಳು ಎಲ್ಲರೂ ಇದೇ ಡೈಲಾಗು, ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೆ ನನ್ನ ಗಂಡ ನನ್ನ ಬಿಟ್ಟು ಒಂದು ಕ್ಷಣ ಬಿಟ್ಟು ಮನೆ ಬಿಟ್ಟು ಆಚೆ ಹೋಗಲ್ಲ. ಸೊ ಇವಾಗ ಮಾಂಧಾತಕ್ಕೂ ಗೊತ್ತಾಯ್ತು, ಏನು ಇಲ್ಲಿ ಆ ಸೌಭರಿ ಮುನಿ 50 ರೂಪ ತಗೊಂಡು 50 ಹೆಂಡತಿನಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನಮ್ಮ 50 ಮಕ್ಕಳು ಚೆನ್ನಾಗಿದ್ದಾರೆ, ಸೌಖ್ಯವಾಗಿದ್ದಾರೆ. ಅವ್ರಿಗೂ ಏನು ಒಂದು ಕೊರತೆಯೇ ಇಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರಿಗೂ ಗೊತ್ತಾಯ್ತು. ಸೊ ಇವಾಗ ಈ ಸೌಭರಿ ಮುನಿ ಎಲ್ಲ ಐಶ್ವರ್ಯಗಳು ಈ ಥರ ಕೊಟ್ಟು ಚೆನ್ನಾಗ ಎಲ್ಲ ಮಾಡುವಾಗನೂ ಅವ್ರಿಗೆ ಏನು ಆಗಿಲ್ಲಂತೆ, ಸಾಕೂನಾಗಿಲ್ಲ.
ಅದಾದ್ರು ಇಂದ್ರಿಯ ಸುಖ ಸಾಕು, ಮತ್ತೆ ಮತ್ತೆ ಬೇಕು ಕೇಳಿಸ್ತಾ ಇದೆ ಅಂತೆ ಇಂದ್ರಿಯಗಳು. ಇವಾಗ ಅವ್ರಿಗೂ ಒಂದು ಡೌಟ್ ಆಯ್ತು, ಇದೇನಪ್ಪ ಇದು, 50 ಮದುವೆ ಮಾಡ್ಕೊಂಡಿದೀವಿ, 50 ಜನ, 50 ಹೆಂಡತಿ ಜೊತೆಯಲ್ಲಿ ನಾವು ಸಂತೋಷವಾಗ ಸುಖಭೋಗ ಅನುಭವಿಸ್ತಾ ಇದೀವಿ, ಒಬ್ಬೊಬ್ರಿಗೂ 100 ಮಕ್ಕಳಾಯ್ತು, ಆದ್ರೆ ನನ್ನ ಆಸೆ ಮತ್ತೆ ತೀರೋಗಿಲ್ವೇ? ಯಾಕಂದ್ರೆ ಇವಾಗ ಬೆಂಕಿಲಿ ನಾವು ತುಪ್ಪ ಹಾಕಿದ್ರೆ ಏನಾಗುತ್ತೆ, ಮತ್ತೆ ಆ ಬೆಂಕಿ ಜಾಸ್ತಿ ಆ ಚೆನ್ನಾಗ ಬೆಂಕಿ ಬಂದು ಬರುತ್ತಲ್ವ. ಸೊ ಆ ಥರ ನಾವು ಎಷ್ಟು ಸುಖಭೋಗಗಳು ಅನುಭವಿಸಿದ್ರೇನೋ ಅದು ಸಾಕು ಅನಿಸಲ್ಲ. ಸೊ ಅದಕ್ಕೆ ನಮ್ಗೂ ಈ ಥರ ಆಗ್ತಾ ಇದೆ, ನಾವು ನಮ್ಮ ಲೆವೆಲಿಂದ ನಾವು ಕೆಳಗೆ ಬಿದ್ಬಿಟ್ಟಿದ್ದೀವಿ ಇವಾಗ ಅವ್ರಿಗೂ ಗೊತ್ತಾಗುತ್ತಂತೆ. ಆಹಾ, ನಾವು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಇವಾಗ ಅವ್ರಿಗೂ ಬಂದಿದೆ, ನೆನಪು ಬಂದಿದೆ. ಸೊ ಇವಾಗ ಅವರು ಸರಿ, ಓಕೆ ಸಾಕು, ನಮ್ 50 ಮದುವೆ ಮತ್ತೆ 5,000 ಮಕ್ಕಳು ನೋಡಿ, 50 ಮದುವೆ ಮಾಡ್ಕೊಂಡಿದ್ದಾರೆ, 50,000 ಮಕ್ಕಳು ಬಂದಿದ್ದಾರೆ, ಆದ್ರೆ ಅವ್ರಿಗೂ ಸಾಕಾಗಲ್ಲ. ಇವಾಗ ಒಂದು ಜಾಗದಲ್ಲಿ ಕೂತ್ಕೊಂಡೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ನಾವು ಯಾಕೆ ಈ ತರ ಬಂದಿದೀವಿ, ಏನ್ ಮಾಡಿದೀವಿ ಇವಾಗ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಈ ತರ ಅವರು ಗರುಡ ಹತ್ರ ಅಪರಾಧ ಮಾಡಿರೋದು, ಮತ್ತೆ ಈ ತರ ಅಸತ್ಸಂಗ ನೋಡಿದ ಕ್ಷಣ ಈ ತರ ನಮಗೂ ಆಯ್ತು ಇವಾಗ ಅವ್ರಿಗೂ ಗೊತ್ತಾಯ್ತು. ಯಾಕಂದ್ರೆ ಯಾವೊಂದು ವೈಷ್ಣವರ್ನೇ ನಾವು ಬಂದು ಅಪರಾಧ ಮಾಡಬಾರದು. ಆ ತರ ಅಪರಾಧ ಮಾಡಿದರೆ ಏನಾಗುತ್ತೆ, ನಾವು ನಮ್ಮ ಭಕ್ತಿಯಿಂದ ಕೆಳಗೆ ಬಿದ್ಬಿಡ್ತೀವಲ್ವಾ. ಸೊ ಇವಾಗ ಶಬರಿ ಮುನಿಗೆ ಗೊತ್ತಾಯ್ತು, ಓಹೋ ನಾವು ಈ ತರ ಎಲ್ಲ ಅಪರಾಧ ಮಾಡಿದೀವಿ, ಅದಕ್ಕೋಸ್ಕರ ನಮಗೂ ಈ ತರ ಅಸತ್ಸಂಗ ಆಸೆ ಬಂದ್ಬಿಟ್ಟಿದೆ, ಅದಕ್ಕೆ ನಾವು ಈ ತರ ಆಗಿದೀವಿ. ಇನ್ನು ಈ ತರ 2 ಮೀನುಗಳು ಸಂಘ ನೋಡಿ ಅದ ಮೇಲೆ ನಮ್ಗೆ ಆಸೆ ಬಂದು ಈ ತರ ಮದುವೆ ಮಾಡ್ಕೊಂಡು ಇಷ್ಟು ಮಕ್ಕಳಾಗಿ, ಆದ್ರೆ ಇವಾಗ ನಮಗೂ ಅದು ಸಾಕು ಅನಿಸಲ್ಲ. ಎಷ್ಟು ದೊಡ್ಡ ತಪ್ಪು ಮಾಡಿದೀವಿ ಇವಾಗ ಅವರು ಜಾಸ್ತಿ ಯೋಚನೆ ಮಾಡಿ ಸಫರ್ ಆಗ್ತಾರೆ. ಓಕೆ, ಮತ್ತೆ ನಾವು ಏನ್ ಮಾಡಬೇಕು, ಇದೆಲ್ಲ ಬಿಡಬೇಕು, ಬಿಟ್ಟು ನಮ್ ಗೋಲ್ ಏನು ಅದು ಏನು ನಮ್ ಲಾಸ್ಟ್ ಲಕ್ಷ್ಯ ಏನು ಅದು ಅನುಸಾರ ಪ್ರಹಾರ ನಾವು ನಡ್ಕೋಬೇಕು ಇವಾಗ ಅವ್ರಿಗೂ ಗೊತ್ತಾಯ್ತು. ಇವಾಗ ಅವ್ರು ಏನ್ ಮಾಡ್ತಾರೆ, ಓಕೆ ಸಾಕು, ನಾವು ಎಷ್ಟು ಇಂದ್ರಿಯ ಸುಖ ಅನುಭವಿಸೋದು ಸಾಕು. ಯಾಕಂದ್ರೆ ನಾವು ನೋಡೋದಿಂದು, ಕೇಳೋದಿಂದು, ಮಾತಾಡೋದಿಂದು, ಜೊತೆಲಿ ಇರೋದಿಂದು ನಾವು ಈ ತರ ಏನ್ ಮಾಡ್ತೀವಿ, ಅಸತ್ಸಂಗಲ್ಲಿ ಆಗ್ತೀವಿ. ಸೊ ಅದಕ್ಕೆ ನಾವು ಇದೆಲ್ಲ ಸ್ಟಾಪ್ ಮಾಡಿ ಮತ್ತೆ ನಾವು ಆ ದೇವೋತ್ತಮ ಪರಮ ಪುರುಷ ಪಾದ ಕಮಲನಿ ನಾವು ಮನಸ್ಸಲ್ಲಿ ಅಷ್ಟು ದೀರ್ಘವಾಗ ನಾವು ಪ್ರಾರ್ಥನೆ ಮಾಡಬೇಕು. ಆವಾಗ ನಾವು ಮಾಡಿದ ಎಲ್ಲ ಪಾಪಗಳು ಹೋಗುತ್ತೆ, ನಾವು ಭಗವಂತ ಲೋಕ ಹೋಗಕ್ಕೆ ಆಗುತ್ತೆ. ಸೊ ಈ ಭೌತಿಕ ಲೋಕದಲ್ಲಿ ಇರೋ ತಕ್ಕ ನಮಗೂ ಸಂತೋಷ ಇಲ್ಲ, ನಾವು ಭಗವಂತ ಲೋಕ ಹೋಗಿದ್ರೆ ನಮ್ಗೆ ಸಂತೋಷ. ಇವಾಗ ಏನ್ ಮಾಡ್ತಾರೆ ಅವರು, ಈ ಭೌತಿಕ ಸುಖಭೋಗ ಬೇಡ, ಇವಾಗ ಅವರು ಯೋಚನೆ ಮಾಡ್ತಾರೆ. ಇವಾಗ ಒಂದು ಜಾಗದಲ್ಲಿ ಬಂದು ಮತ್ತೆ ಸಪ್ರೇಟ್ ಆಗಿ ಕೂತ್ಕೊಂಡ್ಬಿಡ್ತಾರೆ. ಇವಾಗ ಅವರ ಅಷ್ಟಾಂಗ ಯೋಗ ತಪಸ್ಸಲ್ಲಿ ಅವರು ಮುಳುಗುತ್ತಾರೆ. ಸೊ ಆ ತರ ಇರುವಾಗ ಇವಾಗ ಅವರು ಹೆಂಡತಿಗಳು 50 ಜನ, ಅವರು ಗಂಡ ಇಲ್ಲಂದ್ರೆ ಅವರು ಇರಕ್ಕಾಗಲ್ವೇ, ಮತ್ತೆ ನಿಮ್ಮಿಂದ ಈ ತರ 100 ಮಕ್ಕಳು ನಾವೆಲ್ಲ ಭಗವಂತ ಕರುಣೆಯಿಂದ ಬಂದಿದೆ, ಇವಾಗ ನೀವು ಇಲ್ಲಂದ್ರೆ ನಮಗೂ ಗೆದಿ ಇಲ್ಲ ಸ್ವಾಮಿ. ಸೊ ಅದಕ್ಕೆ ನೀವೆಲ್ಲಿ ಹೋಗ್ತೀವೋ ನಾವು ನಿಮ್ಮ ಜೊತೆಲೇ ಬರ್ತೀವಿ, ಈ ಜನ್ಮ ಇಲ್ಲ ಎಷ್ಟು ಜನ್ಮ ಆಗಲಿ ನೀವು ಎಲ್ಲಿ ಇದೀವೋ ಅಲ್ಲೇ ನಾವು ಬರ್ತೀನಿ ಹೆಂಗಸರೆಲ್ಲ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ.
ಹರೇ ಕೃಷ್ಣ. ಸೊ ಯಾಕಂದ್ರೆ ಚೆನ್ನಾಗಿ ಆಕ್ಚುಲಿ ಮಾತಾಜಿ ಇಲ್ಲಿ ಬಂದು ಗಂಡ ಅನ್ನೋದು ರೂಪಲ್ಲಿಲ್ಲ. ಹೌ ಟು ಟೇಕ್ ಕೇರ್ ಆಫ್ ಹಿಸ್ ವೈಫ್. ಸೊ ಅವರು ಯಾವ ಥರ ಅವ್ರ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ತಾರೆ, ಯಾವ ಒಂದು ಕಷ್ಟ ಕೊಡಬಾರದು. ಸೊ ಎಲ್ಲ ಸಂಕಟದಿಂದ ಅವ್ರನ್ನ ಬಿಡುಗಡೆ ಮಾಡಬೇಕು. ಓಕೆ, ಸೊ ಅವ್ರಿಗೆ ಯಾವ ಒಂದು ದುಃಖ ಕೊಡಬಾರದು. ಬಟ್ ಇವರೇ ದುಃಖ ಕೊಡೋ ಥರ ಒಂದು ಗಂಡ ಸಿಕ್ಕಿದ್ರೆ ಎಲ್ಲ ಹೆಂಗಸರಿಗೂ ಸಾಕಪ್ಪ, ಈ ಜನ್ಮ ಯಾವಾಗ ಇವನು ಬಿಟ್ಟು ನಾವು ಹೋಗ್ತೀನೋ ಗೊತ್ತಿಲ್ಲ ಸ್ವಾಮಿ, ಈ ಥರ ಬೇಡ್ಕೊಳ್ತಾರೆ. ಅಂಡರ್ಸ್ಟ್ಯಾಂಡ್ ಆಗುತ್ತಾ? ಸೊ ಕೆಲವರು ಆಚೆ ಏಲಕ್ಕಾಗುತ್ತೆ, ಕೆಲವರು ಏಲಕ್ಕ ಆಗಲ್ಲ. ಆ ಥರ ಎಲ್ಲ ಹೆಂಗಸರು ಪರಿಸ್ಥಿತಿ ಇರೋದು. ಸೊ ಒಬ್ಬೊಬ್ಬರು ಹೃದಯ ಒಳಗಡೆ ಹೋಗಿ ನೋಡಿದರೆ ಅವ್ರ ಮನಸ್ಸಲ್ಲಿ ಎಷ್ಟು ದುಃಖಗಳಿದೆ ಅನ್ನೋ ಗೊತ್ತಾಗುತ್ತೆ. ಸೊ ಅದಕ್ಕೆ ಅಯ್ಯೋ ಸಾಕು, ಕೆಲವ್ರಿಗೂ ಚೆನ್ನಾಗಿ ನೋಡ್ಕೊಳ್ಳೋ ಗಂಡ ಸಿಕ್ಕಿದ್ರೆ ಯಾವ ಒಂದು ಪ್ರಾಬ್ಲಮ್ ಕೊಟ್ಟಿಲ್ಲ, ಅಷ್ಟು ನಂಬಿಕೆ ವಿಶ್ವಾಸ ಒಳ್ಳೆ ಗಂಡ ಸಿಕ್ಕಿದ್ರೆ ಓಕೆ, ಇವರೇ ನೆಕ್ಸ್ಟ್ ಜನ್ಮ ಒಂದು ಇದ್ರೆ ಓಕೆ, ಈ ಥರ ಗಂಡ ಸಿಕ್ಬೋದು, ನಾವು ಕೇಳ್ಕೊಬೋದು. ಬಟ್ ಎಲ್ಲ ಆಪೋಸಿಟ್ ಆಗಿದ್ರೆ ಅಪ್ಪ ಸಾಕಪ್ಪ, ಥರ ಗಂಡ ಬೇಕೇ ಆಗಿಲ್ಲ ಸ್ವಾಮಿ. ನಾವೇನಾವುದು ಈ ಥರ ನೆಕ್ಸ್ಟ್ ಒಂದು ಜನ್ಮ ಇದ್ರೆ ಒಂದು ಭಕ್ತರಾಗಿದ್ದ ಆ ಥರ ಓಡೋಡ್ಬೇಕು ಅನ್ನೋ ಅನಿಸುತ್ತೆ. ಏನು ಮಾಡೋದು? ಓಕೆ, ಬನ್ನಿ ನೋಡೋಣ. ಸೊ ಇಲ್ಲಿ ಬಂದು ಆತ್ಮಾರ್ಥವಾಗಿರ್ಬೇಕು. ಆ ಆತ್ಮಾರ್ಥ ಇಲ್ಲ, ಆ ಸಂತೋಷ ಇಲ್ಲ, ಏನು ಮಾಡೋಕ್ಕಾಗತ್ತೆ? ಓನ್ಲಿ ಇವಾಗ ಆ್ಯಕ್ಟಿಂಗ್ ಮಾಡ್ತಾರಲ್ವಾ, ಆ್ಯಕ್ಟಿಂಗ್ ಮಾಡೋರು ಆಚೆ ಅಷ್ಟು ಅಲಂಕಾರ ಮಾಡಿಕೊಂಡು ನಕ್ಕೊಂಡು ಆ್ಯಕ್ಟಿಂಗ್ ಮಾಡ್ತಾರೆ, ಆದರೆ ಒಳಗಡೆ ಎಷ್ಟು ನೋವಿದೆ ಅನ್ನೋ ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಆ ಥರವೇ ಹೆಂಗಸರ ಪರಿಸ್ಥಿತಿ. ಓಕೆ, ಈ ಥರ ಅವರು ಫ್ಯಾಮಿಲಿಯಲ್ಲಿ, ಯಾಕಂದರೆ ಶಬರಿ ಮುನಿ ಅಷ್ಟು ಚೆನ್ನಾಗಿ ಅವರು ಹೆಂಡತಿನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಷ್ಟು ಮಕ್ಕಳು, ಅಷ್ಟು ಚೆನ್ನಾಗ ಐಶ್ವರ್ಯ, ಅಷ್ಟು ಸುಖಭೋಗಗಳು, ಯಾವೊಂದು ದುಃಖವನ್ನು ಕೊಟ್ಟಿಲ್ಲ. ಅದಕ್ಕೆ ಅವರು ಹೆಂಡತಿಗಳೆಲ್ಲ ಅಯ್ಯೋ ನಿಮ್ಮನ್ನ ಬಿಟ್ಟು ಇರೋಕ್ಕಾಗಲ್ಲ ಸ್ವಾಮಿನೂ, ಅವರ ಜೊತೆಯಲ್ಲೇ ಬಂದ್ಬಿಟ್ಟಿದಾರಂತೆ 50 ಹೆಂಡತಿಗಳು. ಯಾಕಂದ್ರೆ ನಿನ್ ಕರುಣೆಯಿಂದ ಇವಾಗ 100 ಮಕ್ಕಳು ನಮ್ಗೆ ಸಿಕ್ಕಿದೆ, ನಿನ್ ಕರುಣೆಯಿಂದ ಇಷ್ಟು ಸಕಲ ಸಂತೋಷ ನಾವು ಅನುಭವಿಸಿದ್ವಿ, ಇಷ್ಟು ಸಂತೋಷವಾಗಿ ನಾವು ಭೌತಿಕವಾಗಿ ಜೀವನ ಮಾಡಿದ್ದೀನಿ. ಈ ಜನ್ಮ ಆಗಲಿ ನೆಕ್ಸ್ಟ್ ಒಂದು ಜನ್ಮ ಆಗಲಿ, ಎಷ್ಟು ಜನ್ಮ ಆದ್ರೆ ನೀವೇ ನಮ್ಗೆ ಗಂಡನಾಗಬೇಕು. ಇವಾಗ ನೀವು ಇಲ್ಲ ಅಂದ್ರೆ ನೀವು ಎಲ್ಲಿ ಹೋಗ್ತೀವೋ ಅಲ್ಲಿ ನಾವು ಬಂದ್ಬಿಡ್ತೀವಿ ನೋಡಿ. ಆ ಥರ ಗಂಡನ ಪಾದನ ಇಟ್ಕೊಂಡ್ಬಿಡ್ತಾರಂತೆ 50 ಜನನು. ಸೊ ಸ್ವಲ್ಪ ಕಾಲ ಈ ಥರ ಫ್ಯಾಮಿಲಿ ಲೈಫಲ್ಲಿ ಅವರು ಚೆನ್ನಾಗ ಎಲ್ಲ ನೋಡ್ಕೊಂಡ್ಬಿಟ್ಟು ಆಮೇಲೆ ಅವರು ವಾನಪ್ರಸ್ಥ ಹೋಗ್ತಾರೆ. ವಾನಪ್ರಸ್ಥ ಅವರು ಹೋಗುವಾಗ ಅವ್ರ ಹೆಂಡತಿಗಳು ಧರ್ಮಪತ್ನಿಗಳು ಅವರ ಜೊತೆಯಲ್ಲೇ ಬಂದ್ಬಿಡ್ತಾರಂತೆ. ನೀವಿಲ್ಲಂದ್ರೆ ನಾವೇನು ಮಾಡೋದು, ಸಪ್ರೇಟು ಬೇಕಾಗಿಲ್ಲ ಅಂತ ಬಂದ್ಬಿಡ್ತಾರೆ. ಸೊ ಈ ಥರ ಈ ಶಬರಿ ಮುನಿ ಕಾಡಕ್ಕೆ ಹೋಗಿ ಅಷ್ಟು ಕಠಿಣ ತಪ ಮಾಡ್ತಾರೆ. ಸೊ ಕಠಿಣ ತಪ ಮಾಡಿ ಅವರು ಲಾಸ್ಟ್ ಭಗವಂತ ಲೋಕ ಹೋಗ್ತಾರೆ, ಅವರ ಜೊತೆಯಲ್ಲಿ ಅವರು ಹೆಂಡತಿಗಳು ಹೋಗ್ಬಿಡ್ತಾರಂತೆ. ಓಕೆ, ಸೊ ಈ ಥರ ಯಾಕಂದ್ರೆ ಗಂಡ ಯಾವ ಥರ ಇದಾನೋ ಅದೇ ಥರ ಅವ್ರ ಹೆಂಡತಿಗಳು ಹೋಗ್ತಾರೆ. ಅವನು ಒಳ್ಳೆಯವನಾಗಿದ್ದರೆ ಒಳ್ಳೆ ದಾರಿಗೆ ಹೆಂಡತಿಗಳು ಹೋಗ್ತಾರೆ. ಅವನು ಯಾಕಂದ್ರೆ ಶಬರಿ ಮುನಿ ಈ ಥರ ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗಿ ಅವರು ಭಗವಂತ ಲೋಕ ಹೋಗಿದ್ದಾರೆ, ಅವರ ಹೆಂಡತಿಗಳು 50 ಜನನು ಆಧ್ಯಾತ್ಮಿಕ ಲೋಕ ಹೋಗ್ಬಿಟ್ಟಿದಾರಂತೆ ನೋಡಿ. ಅಷ್ಟು ಚೆನ್ನಾಗೆ ಒಂದು, ಯಾಕಂದ್ರೆ ಒಂದು ಹೆಂಗಸರು ಗಂಡನ ಮೇಲೆ ಅಷ್ಟೊಂದು ವಿಶ್ವಾಸ, ಅಷ್ಟೊಂದು ಸೇವೆ,
ಅಷ್ಟೊಂದು ವಿಶ್ವಾಸ ಎಲ್ಲ ಇಟ್ಕೊಂಡಿರೋದಿಂದು ಗಂಡ ಏನ್ ಮಾಡಿದ್ರೆ ನಮ್ಗೆ ಒಳ್ಳೇದೇ ಮಾಡ್ತಾನೇನೋ ಅವ್ರ ಜೊತೆಲೇ ಅವರು ಹೋಗಿ ಅವರು ಭಗವಂತನ ಲೋಕ ಹೋಗ್ಬಿಟ್ಟಿದ್ದಾರೆ. ಸೊ ಇವಾಗ ನಮಗೂ ಈ 6 ಅಧ್ಯಾಯ ಕಂಪ್ಲೀಟ್ ಆಗ್ತಾ ಇದೆ. ನೆಕ್ಸ್ಟ್ ಕ್ಲಾಸ್ ನಾವು ಬಂದು 7 ಅಧ್ಯಾಯ ನೋಡೋಣ. ಏನಾವುದು ಡೌಟ್ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ.